Good morning, students. Welcome to the online class. PUC second year students. Subject accountancy. Subject code 3030. So today concept. What is revaluation account and features and specimen of revaluation account. ಅಂದರೆ ಏನು ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರುತ್ತಾ ಇವತ್ತಿನ ಹೈಲೈಟ್ಸ್ ಏನಪ್ಪ ಅಂದರೆ ರೀವ್ಯಾಲ್ಯೂಷನ್ ಅಕೌಂಟ್ ಅಂದರೆ ಏನು, ಆಮೇಲೆ ಅದರ ಫೀಚರ್ಸ್, ಆಮೇಲೆ ಸ್ಪೇಸ್ಮನ್ ಆಫ್ ರೀವ್ಯಾಲ್ಯೂಷನ್ ಅಕೌಂಟ್. ಅಂದರೆ ರೀವ್ಯಾಲ್ಯೂಷನ್ ಅಕೌಂಟ್ ಒಳಗೆ ಏನು ಬರೀಬೇಕು, ಏನು ಬರೀಬಾರ್ದು, ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಸೊ ಕಳೆದ ಕ್ಲಾಸಲ್ಲಿ ನೀವೇನು ಮಾಡಿದ್ದೀರಿ, ಥಿಯರಿ ಪಾರ್ಟನ್ನು ಕಲ್ತಿದ್ದೀರಿ. ಇವತ್ತಿನ ಕ್ಲಾಸಲ್ಲಿ ದ ಮೀನಿಂಗ್ ರೀವ್ಯಾಲ್ಯೂಷನ್ ಅಕೌಂಟ್, ಫೀಚರ್ಸ್, ಲಕ್ಷಣಗಳು, ಆಮೇಲೆ ಸ್ಪೇಸ್ಮನ್ ಆಫ್ ರೀವ್ಯಾಲ್ಯೂಷನ್ ಅಕೌಂಟ್, ಇದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಸೊ ಟುಡೇ ಕಾನ್ಸೆಪ್ಟ್ ರೀವ್ಯಾಲ್ಯೂಷನ್ ಅಕೌಂಟ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀವ್ಯಾಲ್ಯೂಷನ್ ಅಕೌಂಟ್ ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್, ಫಸ್ಟ್ once again clear the concept of the revaluation account, partners capital account and balance sheet. So while you preparing the accounts, there are three steps. That is, first one, revaluation account, partners capital account, balance sheet. That is new balance sheet. ಅಂದರೆ ಏನು, ನೀವು ಪಾಲುಗಾರನು ನಿವೃತ್ತಿ ಹೊಂದಿದ ನಂತರ 3 ಹಂತಗಳನ್ನಾಗಿ ನಾವು ಅಕೌಂಟ್ಸ್ಗಳನ್ನು ತಯಾರು ಮಾಡಬೇಕಾಗ್ತದೆ. ಒಂದನೇದು ಯಾವುದು, ರೀವ್ಯಾಲ್ಯೂಷನ್ ಅಕೌಂಟ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಆರ್ ರೀವ್ಯಾಲ್ಯೂಷನ್ ಅಕೌಂಟ್. ಸೆಕೆಂಡ್ ಸ್ಟೆಪ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುಗಾರರ ಬಂಡವಾಳ ಖಾತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಥರ್ಡ್ ಒನ್, ಬ್ಯಾಲೆನ್ಸ್ ಶೀಟ್, ಅಡಾವೆ ಪತ್ರಿಕೆ ಅಥವಾ ನ್ಯೂ ಬ್ಯಾಲೆನ್ಸ್ ಶೀಟ್, ಹೊಸ ಅಡಾವೆ ಪತ್ರಿಕೆಯನ್ನು ನಾವು ತಯಾರು ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರೀವ್ಯಾಲ್ಯೂಷನ್ ಅಕೌಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನಾವು ಮೊದಲು ಏನು ಮಾಡಬೇಕು, ರೀವ್ಯಾಲ್ಯೂಷನ್ ಅಕೌಂಟ್ ಅಂದರೆ ಏನು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತಲೂ ಕರೀತಾರೆ. ಸೊ ಇಲ್ಲಿ ರೀವ್ಯಾಲ್ಯೂಷನ್ ಅಕೌಂಟ್ ಅಂದರೆ ಪುನರ್ಮೌಲ್ಯೀಕರಣ ಅಂತ ಕರೀತಾರೆ. ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂದರೆ ಲಾಭ ನಷ್ಟ ಹೊಂದಾಣಿಕೆ ಖಾತೆ ಅಂತ ಕರೀತಾರೆ. ಇದಕ್ಕೆ ರೀವ್ಯಾಲ್ಯೂಷನ್ ಅಕೌಂಟ್ ಪುನರ್ಮೌಲ್ಯೀಕರಣ ಖಾತೆ ಅಂತ ಕರೀತಾರೆ, ಅಥವಾ ಲಾಭ ನಷ್ಟ ಹೊಂದಾಣಿಕೆ ಖಾತೆ ಅಂತ ಕರೀತಾರೆ. Then what is the meaning of revaluation account? How you prepare the revaluation account and what is the need revaluation account in partnership firm? So we understand one by one. So first let's go to the meaning. What is revaluation account? So revaluation account is a connection with the recording increase or decrease in the value of assets and liabilities, and find out the profit and loss on revaluation account. Then it is called revaluation account or profit and loss adjustment account. So here meaning, it is the connection with recording increase or decrease. Increase means what? More. Decrease means what? Less. In the value of assets and liabilities. Increase ಅಂದ್ರೆ ಹೆಚ್ಚಾಗೋದು, decrease ಅಂದ್ರೆ ಕಡಿಮೆ ಆಗೋದು. So increase or decrease in the value of assets and liabilities. ಅಸೆಟ್ಸ್ ಒಳಗೆ, ಆಸ್ತಿ ಒಳಗೆ ಬೆಲೆಗಳಲ್ಲಿ ಹೆಚ್ಚಾಗುವುದು, ಆಸ್ತಿ ಬೆಲೆಗಳಲ್ಲಿ ಏನು ಮಾಡೋದು, ಕಡಿಮೆ ಆಗುವುದು ಅಂತ ಹೇಳ್ತಾರೆ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳಲ್ಲಿ ಏನು ಮಾಡೋದು,
ಹೆಚ್ಚು ಕಡಿಮೆಯಾಗುವುದು. ಅಂಡ್ ಫೈಂಡ್ ಔಟ್ ಪ್ರಾಫಿಟ್ ಅಂಡ್ ಲಾಸ್ ಆನ್ ರಿವಲ್ಯೂಷನ್. ನಾವು ಈ ಆಸ್ತಿಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೆಚ್ಚು ಕಡಿಮೆ ಮಾಡಿ ನಾವು ಅಮೌಂಟ್ ಬರೆಯೋದ್ರಿಂದ ನಮಗೇನಾಗ್ತದೆ, ಪುನರ್ಮೌಲ್ಯ ಖಾತೆಯ ಲಾಭ ನಷ್ಟವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೇನಂತ ರಿವಲ್ಯೂಷನ್ ಅಕೌಂಟ್ ಅಂತ ಕರೀತಾರೆ. ಇಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಅಸೆಟ್ಸ್ ಏನೇ ಇರ್ಬೋದು, ಮಷಿನರಿ ಇರ್ಬೋದು, ಫರ್ನಿಚರ್ ಇರ್ಬೋದು, ಸ್ಟಾಕ್ ಇರ್ಬೋದು, ಕ್ಯಾಶ್ ಇರ್ಬೋದು, ಎಲ್ಲ ಅಸೆಟ್ಸ್ ಮತ್ತು ಲಯಬಿಲಿಟೀಸ್, ಕ್ರೆಡಿಟರ್ಸ್ ಇರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಇರ್ಬೋದು, ಬ್ಯಾಂಕ್ ಲೋನ್ ಇರ್ಬೋದು, ಇವೆಲ್ಲ ಏನಿರ್ತದೆ ಲಯಬಿಲಿಟೀಸ್ ಇರ್ತದೆ. ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಆಸ್ತಿಯ ಬೆಲೆಯಲ್ಲಿ ಯಾವುದು ಹೆಚ್ಚಾಗಿದೆ ಮತ್ತು ಲಯಬಿಲಿಟಿದಲ್ಲಿ ಯಾವುದು ಕಡಿಮೆ ಆಗಿದೆ ನಾವು ಏನು ಮಾಡಬೇಕಾಗ್ತದೆ, ಅದನ್ನು ನಮೂದನೆ ರಿವಲ್ಯೂಷನ್ ಅಕೌಂಟ್ ಅಥವಾ ಪುನರ್ಮೌಲ್ಯ ಖಾತೆ ಒಳಗೆ ಎಂಟ್ರಿಯನ್ನು ಮಾಡಬೇಕು. ಸೊ ದ್ಯಾಟ್ ಒನ್ಸ್ ಅಗೇನ್ ಐ ರಿಪೀಟ್, ಇಟ್ ಈಸ್ ಎ ಕನೆಕ್ಷನ್. ಇಟ್ ಈಸ್ ಎ ಕನೆಕ್ಷನ್ ಅಂದರೆ ರಿವಲ್ಯೂಷನ್ ಅಕೌಂಟ್ ಈಸ್ ಎ ಕನೆಕ್ಷನ್ ವಿತ್ ರಿಕಾರ್ಡಿಂಗ್. ರಿಕಾರ್ಡಿಂಗ್ ಮೀನ್ಸ್ ಎಂಟರಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, in the value of assets and liabilities, and find out profit and loss on revaluation account. So here revaluation account showing the profit or loss any one. ಪುನರ್ಮೌಲ್ಯ ಖಾತೆ ಏನಾಗ್ತದೆ, ಒಂದನ್ನು ತೋರಿಸೋದು, ಲಾಭರೇ ತೋರಿಸಬಹುದು ಅಥವಾ ನಷ್ಟರನ್ನ ತೋರಿಸಬೇಕು. ಅದನ್ನು ನಾವು ಕಂಡುಹಿಡಬೇಕಾಗ್ತದೆ. ಆ ಬಂದಂಥ ಲಾಭವನ್ನು ಪಾಲುಗಾರರ ಬಂಡವಾಳ ಖಾತೆಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಬಂತಂದ್ರೆ ಪಾಲುಗಾರರ ಬಂಡವಾಳ ಖಾತೆಗೆ ಟ್ರಾನ್ಸ್ಫರ್ ಮಾಡಬೇಕು. ಲಾಸ್ ಬಂದರೆ ಪಾಲುಗಾರರ ಬಂಡವಾಳ ಖಾತೆಗೆ ನಾವು ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೊ ದ್ಯಾಟ್ ರಿವಲ್ಯೂಷನ್ ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ರಿವಲ್ಯೂಷನ್ ಲಾಸ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್. ಸಪೋಸ್ ಪ್ರಾಫಿಟ್ ಅರೈಸಸ್, you transfer this profit credit side of the partner's capital account. Suppose revaluation loss arises, you transfer the debit side of the partner's capital account. This is the highlights of the meaning. So meaning indicated that is assets and liabilities. Meaning indicate assets and liabilities in the, that is price level, value level increase or decrease. ಆ್ಯಂಡ್ ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ಅಂದರೆ ಈ ರಿವ್ಯಾಲ್ಯೂಷನ್ ಅಕೌಂಟದಲ್ಲಿ ಅಥವಾ ಪುನರ್ಮೌಲ್ಯ ಖಾತೆಯಲ್ಲಿ ಅಥವಾ ಲಾಭ ನಷ್ಟ ಹೊಂದಾಣಿಕೆ ಖಾತೆಯಲ್ಲಿ ಏನಾದ್ರು ಆಸ್ತಿಗಳನ್ನು ಪುನರ್ಮೌಲ್ಯೀಕರಣ ಮಾಡುವುದು ಮತ್ತು ಲಾಭ ನಷ್ಟವನ್ನು ಕಂಡುಹಿಡಿಯುವುದು, ಇದಕ್ಕೆ ಏನಂತೇವೆ ನಾವು ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಕರಿತೇವೆ. ಸೊ ಹಿಯರ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಟ್ ಈಸ್ ಎ ನಾಮಿನಲ್ ಅಕೌಂಟ್. Revaluation account is a nominal account. So you know that in accounts, the personal account, real account, and third one nominal account. You have know or learned in the first year in accountancy. There are 3 accountancy theories, that is personal account, real account, nominal account. So revaluation account is a nominal account. Means assets value should be entered into the revaluation account so that it become nominal account. And second one, it show increase or decrease. Revaluation account ತೋರಿಸ್ತದೆ ನಮಗೆ, show that is increase or decrease. ಪುನರ್ಮೌಲ್ಯ ಖಾತೆ ಏನಾಗ್ತದೆ, ಆಸ್ತಿಗಳ ಬೆಲೆಯಲ್ಲಿ ಹೆಚ್ಚಾಗಿದ್ದು ತೋರಿಸ್ತದ ಮತ್ತು ಕಡಿಮೆ ಆಗಿದ್ದನ್ನು ಇಲ್ಲಿ ತೋರಿಸ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಟು ಫೈಂಡ್ ಔಟ್ ಪ್ರಾಫಿಟ್ or loss. Revaluation account find out profit and loss means what? Revaluation account raise the profit, so profit transfer to the partner's capital account. Suppose revaluation account raise loss, then the loss transfer to the partner's capital account. So this is the third one features. ಅಂದ್ರೆ ಇದು ರಿವ್ಯಾಲ್ಯೂಷನ್ ಅಥವಾ ಪುನರ್ಮೌಲ್ಯ ಖಾತೆ ಲಾಭ ನಷ್ಟವನ್ನು ಕಂಡು ಹಿಡಿಯುತ್ತದೆ. Next, fourth one, unrecorded assets and liabilities. Revaluation account shows unrecorded assets and liabilities.
ಅಂದ್ರೆ ಏನು? Unrecorded means the assets are not appear in the balance sheet. Assets not appear in the balance sheet. That is called unrecorded assets and liabilities. ಈ ಆಸ್ತಿಗಳು ಅಥವಾ ಹೊಣೆಗಾರಿಕೆಗಳು ಏನಾಗ್ತದೆ ಬ್ಯಾಲೆನ್ಸ್ ಶೀಟ್ದಲ್ಲಿ ನಮೂದನೆ ಮಾಡಿರುವುದಿಲ್ಲ. ಅವಕ್ಕೆಲ್ಲ ಏನಂತಾರೆ unrecorded assets and liabilities ಅಂತಾರೆ. So these are the main four features of the revaluation account. Once again, it is a nominal account. It shows increase or decrease to find out profit or loss. And fourth one, unrecorded assets and liabilities. So these are the four characteristics or features of the revaluation account. So next come to the specimen of revaluation account. Specimen of revaluation account. Revaluation account ಅನ್ನು ಹೇಗೆ ತಯಾರು ಮಾಡೋದು? How to prepare the revaluation account? So there are four columns. First column, second column, third column, fourth column. So column number 1, column number 2, column number 3, column number 4. First column particular, second column amount or rupees, third column particular, fourth column amount. ವಿವರ ಮೊತ್ತ ವಿವರ ಮೊತ್ತ. So this part is debit side, this part is credit side. So you understood this one. So here, when you prepare the four column on revaluation account, in debit side and credit side, what you write in the revaluation account? So you write that is first one debit side 2 PPD, provision for doubtful debts. Once again, provision for doubtful debts. ಸಂಶಯಾಸ್ಪದ ಸಾಲದ ನಿಧಿ ಅಂತಾರೆ. ಡೌಟ್ಫುಲ್ ಡೆಟ್ಸ್, ಸಂಶಯಾಸ್ಪದ ಸಾಲದ ನಿಧಿಯನ್ನು ಒದಗಿಸುವುದು. ಅದನ್ನೇನಿದ್ರೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು? ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಸೈಡ್ ಇದೆ ಬರೀಬೇಕು. ಅಂಡ್ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ. ಡಿಪ್ರಿಸಿಯೇಷನ್ ಆನ್ ಮಷಿನರಿ, ಮಷಿನರಿ ಮೇಲೆ ನಾವೇನು ಮಾಡಿ ಸೌಕಳಿಯನ್ನು ತೆಗೆದಾಗ ಏನು ಮಾಡಬೇಕು? ಇಲ್ಲಿ ಬರಬೇಕು, ಡೆಬಿಟ್ ಸೈಡ್ ಬರಬೇಕು. So depreciate means the reducing value in the assets. Reducing value of assets. Assets may be live, assets may be machinery or furniture. Anything you should be right in the debit side. And next one, depreciation in furniture. Also write in debit side of the revaluation account. So revaluation account is debit side furniture ಪೀಠೋಪಕರಣ. So it is also reducing value. Depreciation means reducing value mentioned in the debit side. So assets, these are the example given in the format. That is the depreciation on furniture, depreciation on the machinery. So these are the some example, or generally I will show the in the revaluation account. Next, profit. So last point, profit also find out in a debit side. When credit side is increased, ಈ ಸೈಡ್ ಹೆಚ್ಚಾಗಿತ್ತಂದ್ರೆ ಈ ಸೈಡ್ ಪ್ರಾಫಿಟ್ ಬರ್ತದೆ. ಡೆಬಿಟ್ ಸೈಡ್ ಹೆಚ್ಚಾಗಿತ್ತಂದ್ರೆ ಕ್ರೆಡಿಟ್ ಸೈಡ್ ಏನಾಗ್ತದೆ? ಲಾಸ್ ಆಗ್ತದೆ. ಡೆಬಿಟಿಂಗ್ ಅಮೌಂಟ್ ಈಸ್ more, crediting amount is less, then you get the loss. So these are the format. And credit side, buy stock. Yes. So increase in the stock, then you should show the credit side of the revaluation account. ಸ್ಟಾಕ್ದಲ್ಲಿ ಇನ್ಕ್ರೀಸ್ ಆಗಿತ್ತಂದ್ರೆ, ವ್ಯಾಲ್ಯೂದಲ್ಲಿ ಇನ್ಕ್ರೀಸ್ ಆಗಿದ್ದು ಕೊಟ್ಟಿದ್ರಂದ್ರೆ ಏನು ಮಾಡಬೇಕು? ನಾವು ಕ್ರೆಡಿಟ್ ಸೈಡಿಂದ ತಗೋಬೇಕಾಗ್ತದೆ. ಸೊ ನೆಕ್ಸ್ಟ್ ಬೈ ಬಿಲ್ಡಿಂಗ್. Building ಕಟ್ಟಡದಿಂದ, yes, appreciate building. So in adjustment they given clearly the 10%, 5% appreciate or total value also may be mentioned. Appreciate building rupees 2000 or 10%. Then you write credit side of the revaluation account. So appreciate building. So next you close this account. The difference is profit. Suppose credit amount is more, debit side amount is less, then you get it profit. Suppose debit amount is more, credit side amount is less, you get a loss.
So remember that profit and loss. How to find out? Suppose debit amount is more, credit amount is less, then you get the loss. Suppose credit side amount is more, debit side amount is less, then you get the profit. ಅಂದ್ರೆ ಏನು, ರಿವ್ಯಾಲ್ಯೂಷನ್ ಅಕೌಂಟ್ದಲ್ಲಿ ಲಾಸ್ಟ್ ನಾವು ಏನು ಮಾಡಬೇಕಾಗ್ತದೆ, ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯಬೇಕಾಗ್ತದೆ. ಯಾವ ರೀತಿ ನಾವು ಕಂಡುಹಿಡಬೇಕಂದ್ರೆ, ಸಪೋಸ್ ಕ್ರೆಡಿಟ್ ಸೈಡ್ ಅಮೌಂಟ್ ಹೆಚ್ಚಾಗಿತ್ತು, ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಆಗಿತ್ತು ಅಂದ್ರೆ ಏನಂತೇವೆ, ಲಾಭ ಅಂತೇವೆ, ಪ್ರಾಫಿಟ್. ಸಪೋಸ್ ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಾಗಿತ್ತು, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಆಗಿತ್ತು ಅಂದ್ರೆ ಅಲ್ಲಿ ಏನಂತೇವೆ, ಲಾಸ್ ಅಂತೇವೆ. ಸೊ ದಿಸ್ ಪ್ರಾಫಿಟ್ ಆರ್ ಲಾಸ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ರಿವ್ಯಾಲ್ಯೂಷನ್ ಲಾಭ ಅಥವಾ ನಷ್ಟ ಏನ ಬಂದಿರೋದನ್ನು ನಾವು ಕಂಡು ಹಿಡಿದ ನಂತರ ನಾವು ಏನು ಮಾಡಬೇಕಂದ್ರೆ ಆ ಅಮೌಂಟವನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಟ್ರಾನ್ಸ್ಫರ್ ಟು ಸಪೋಸ್ ರಿವ್ಯಾಲ್ಯೂಷನ್ ಅಕೌಂಟ್ ರೇಸ್ ದ ಪ್ರಾಫಿಟ್. ಎಸ್, ಸೊ ಪ್ರಾಫಿಟ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, credit side. Remember that. Suppose revaluation loss raised, then this loss transfer to the partner's capital account, debit side. Remember that. Loss debit side, profit credit side. So these are the just similar special of the revaluation account. How to prepare the revaluation account and how to find out the ಪ್ರಾಫಿಟ್ ಆರ್ ಲಾಸ್. ಪುನರ್ಮೌಲ್ಯ ಖಾತೆ ಒಳಗೆ ಏನಾಗ್ತದೆ, ನಾವು ತಯಾರು ಮಾಡಿದ ನಂತರ 4 ಕಾಲಮ್ ಬರ್ತವೆ. ಒಂದೇದು ವಿವರಣೆ, ಮೊತ್ತ, ವಿವರಣೆ ಮತ್ತು ಮೊತ್ತ, ಅಮೌಂಟ್ ಅಂತ ಅಥವಾ ರುಪೀಸು ಅಂತಾರೆ. ಈ ಕಾಲಮ್ಗಳನ್ನು ಇಷ್ಟು ಹಾಕಿ ನಾವು ಏನು ಮಾಡಬೇಕಾಗ್ತದೆ, ಡೆಬಿಟ್ ಸೈಡ್ ಯಾವುದಿರಬೇಕು, ಕ್ರೆಡಿಟ್ ಸೈಡ್ ಯಾವುದು. ಜನರಲಿ ಸಾಮಾನ್ಯ ಬರೀ ಅಂಶಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ನಿಮಗೆ ಪ್ರಾಬ್ಲಮ್ ಇರುವಾಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. Yes. So next class we are going to the what is partners capital account and new balance sheets. Okay students, have a nice day.